ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಸಮಾಜ ಸೇವಕರು, ನಮ್ಗೆಲ್ರಿಗೂ ಕೂಡ ಯುವಕರಿಗೆ ಮಾರ್ಗದರ್ಶಕರು, ನಮ್ಮ ಟೊಮಾಟೊ ಮಂಡಿಯ ಮಾಲೀಕರು, ಹಾಗೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂತಹ ಒಂದು ಹಾದಿ, ಅವ್ರದ್ದೇ ಆದಂತಹ ಒಂದು ಸಮಾಜ ಸೇವೆ, ಎಲ್ಲರೂ ಕೂಡ ಸಮಾಜ ಸೇವೆಯಲ್ಲಿ ಗುರುತಿಸ್ಕೋಬೇಕು, ಎಲ್ಲ ಒಂದು ಬೆಳಿಬೇಕು ಭಾವನೆ ನಮ್ಮ ಸಮಾಜ ಸೇವಕರಲ್ಲಿ. ನಮ್ಗೆಲ್ರಿಗೂ ಕೂಡ ಸ್ಫೂರ್ತಿದಾಯಕರು. ಒಳ್ಳೆಯದನ್ನು ಮಾಡಬೇಕು, ಸರಿ ದಾರಿಯಲ್ಲಿ ಹೋಗ್ಬೇಕು, ತಪ್ಪು ಕೆಲಸಗಳನ್ನ ಮಾಡಬಾರ್ದು ಅನ್ನೋ ಭಾವನೆ ಇಟ್ಕೊಂಡು ಇವತ್ತಿನ ದಿವಸ ನಮ್ಗೆಲ್ರಿಗೂ ಕೂಡ ನಮ್ಮ NRS ಸತ್ಯಣ್ಣ ಟೊಮಾಟೊ ಮಂಡಿ ಮಾಲೀಕರು ಇವತ್ತು ನಾವು ಮನೆಯಲ್ಲಿದ್ದೀವಿ. ಯಾಕಪ್ಪ ಅಂದ್ರೆ ನಿನ್ನೆ ನಮ್ಮ ಮನೆಯಲ್ಲಿ ಒಂದು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಸತ್ಯಣ್ಣ ಅವರು ಬರ್ಬೇಕಾಗಿತ್ತು. ಕಾರಣಾಂತರಗಳಿಂದ ಬೇರೆ ಕಡೆ ಹೋಗಿರೋದ್ರಿಂದ, ಯಾಕೆಂದ್ರೆ ನನ್ಗೆ ಅವಾಗ ಒಂದು ಮಾತು ಹೇಳ್ತಿರ್ತಾರೆ, ನೋಡಪ್ಪ ಯಾರು ಏನಾನ ಅಂದ್ಕೊಳ್ಳಿ, ನಿನ್ ಕೆಲಸ ನೀನ್ ಮಾಡ್ತಿರೋ, ನಿಮ್ ಜೊತೆ ನಾನು ಯಾವತ್ತೂ ಕೂಡ ಸಹಕಾರ ಕೊಡ್ತೀನಿ, ನಿನ್ ಜೊತೆ ಯಾವತ್ತೂ ಕೂಡ ನಾನು ಜೊತೆಗಿದ್ದು ನಿಮ್ಮ ಒಂದು ಕೆಲಸ ಕಾರ್ಯಗಳು ನಾನು ಭಾಗಿಯಾಗ್ತೀನಿ ಅಂದ್ಬಿಟ್ಟು ಧೈರ್ಯ ತುಂಬ್ತಿರ್ತಾರೆ. ನಿಜವಾಗ್ಲೂ ಕೂಡ ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ನನಗೆ ಬಂದಿಲ್ಲ. ಯಾಕೆ ಹೇಳಿ, ನಾನು ವಿಶೇಷವಾಗಿ ಬಂದು ಸತ್ಯಣ್ಣವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ನಾವು ಅದನ್ನ ಬಿಡಿಸ್ಕೊಳ್ತಾ ಇದ್ವಿ. ಆ ಒಂದು ಎಲ್ಲ ಜೊತೆ ಇದ್ದು ನನ್ನ ಕಾರ್ಯಕ್ರಮ ಇದ್ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಮಧುಸೂದನಣ್ಣ, ನಮ್ಮ ನಗರ ಘಟಕ ಅಧ್ಯಕ್ಷರು ಮಂಜಣ್ಣ ಕಾರ್ಯಕ್ರಮಕ್ಕೆ ನೆನ್ನೆ ಬರದೇ ಇರೋದ್ರಿಂದ ನಾವು ಬಂದು ಕಾರ್ಯಕ್ರಮಕ್ಕೆ ಆ ಒಂದು ಸನ್ಮಾನವನ್ನ ಮಾಡಿ ಅವ್ರಿಗೆ ಒಂದು ಧನ್ಯವಾದ ಹೇಳಿ, ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಏನೇ ಇರ್ಲಿ ನಾನು ಇರ್ತೀನಿ ಅಂತ ಧೈರ್ಯ ತುಂಬ್ತಾರೆ. ನಮ್ಗೆ ಅಷ್ಟೊಂದು ಮಾತ್ರ ಸಾಕು. ನಮ್ಗೆ ಯಾರು ಕೂಡ ಇಲ್ಲಿ ನೋಡಿ, ಎಲ್ಲರೂ ಕೂಡ ಇದ್ದಾರೆ. ಮುಳಬಾಲ್ ತಾಲೂಕು ಹಲವಾರು ಇದ್ದಾರೆ. ಆದ್ರೂ ಕೂಡ ಕೆಲವೊಂದ್ ಜನ ಸಹಕಾರ ಕೊಡ್ತಾರೆ, ಕೆಲವೊಂದ್ ಜನ ಸಪೋರ್ಟ್ ಮಾಡಲ್ಲ. ಆದ್ರೂ ಕೂಡ ಸತ್ಯಣ್ಣವರು ವಿಶೇಷವಾಗಿ ಅದನ್ನ ದೇವಸ್ಥಾನಗಳಿಗಾಗಿರ್ಬೋದು, ದರ್ಗಾಗಿರ್ಬೋದು, ಹಲವಾರು ಯುವಕರಿಗೆ ಎಲ್ಲರಿಗೂ ಕೂಡ ಸಹಕಾರ, ಇದು ವಿಶೇಷವಾಗಿ ಶಾಲೆಗಳಿಗಾಗಿರ್ಬೋದು ಎಲ್ಲವೂ ಕೂಡ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಸತ್ಯಣ್ಣನವರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ, ಹೆಚ್ಚಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕನಸು ತುಂಬಾ ಇದೆ. ಆ ಕನಸೆಲ್ಲವೂ ಕೂಡ ಆ ಭಗವಂತನಲ್ಲಿ ಈಡೇರಿಸಬೇಕು ಅಂತ ಮನಸ್ಫೂರ್ತಿಯಾಗಿ ಎಲ್ಲ ಬಂದಿದೀವಿ. ಎಲ್ಲರ ಮನಸ್ಸಲ್ಲಿ ನಮ್ಮ ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಈಡೇರ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ಹುಸೇನ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥವರು ನಿನ್ನೆ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ರು. ಅಲ್ಲಿ ಅದ್ದೂರಿಯಾಗಿ ನಡೀತು. ಆದರೆ ಒಂದೇ ಒಂದು ಕೊರತೆ ಇತ್ತು, ನಮ್ಮ NRS ಸತ್ಯಣ್ಣ ಅವ್ರು ಬರಲಿಲ್ಲ ಅಂತ ನಮ್ಮ ಅಧ್ಯಕ್ಷರಿಗೆ ಬಹಳ 2-3 ಸಾರಿ ನನ್ನ ಹತ್ರ ಅಂದ್ಕೊಂಡ್ರು. ಅದಕ್ಕೆ ಇವತ್ತು ಮನೆಗೆ ಬಂದ್ಬಿಟ್ಟು ಅವ್ರನ್ನ ಕುಶಲೋಪರಿವಾಗಿ ವಿಚಾರಿಸ್ಕೊಂಡು ಹೋಗೋಣ ಅಂತ ನಾವೆಲ್ಲರೂ ಬಂದ್ವು. ನೆನ್ನೆ ಚೆನ್ನಾಗಿ ನಡೀತು. ನೆನ್ನೆ NRS ಸತ್ಯಣ್ಣ ಫಂಕ್ಷನ್ಗಳಲ್ಲಿ ಒಂದು 4 ಫಂಕ್ಷನ್ಗಳು ನಾನೇ ಜೊತೆಯಲ್ಲಿದ್ದೀನಿ. ಅದು ನನಗೆ ಗೊತ್ತು. ಶಾಸಕರ ಜೊತೆಯಲ್ಲಿ 4 ಫಂಕ್ಷನ್ಗಳು ನಾನೇ ಅಟೆಂಡ್ ಆಗಿ ನಾವು ಬಂದಿದ್ದೀವಿ. ಇವತ್ತು ನಮ್ಮ ಹುಸೇನ್ ಅವರು ನಮ್ಮ NRS ಸತ್ಯಣ್ಣ ಅವ್ರ ಬಗ್ಗೆ ಹೇಳಿದ್ರು. ನಾಳೆ ಬೆಳಗ್ಗೆ ಅವರು ಸಮಾಜ ಸೇವೆಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಾರೆ. ಒಂದಲ್ಲ 2 ರೀತಿ ಅಲ್ಲ, ದೇವಸ್ಥಾನಗಳಿಗಾಗಿರ್ಬೋದು, ಹಾಗೆ ಬಡ ಮಕ್ಕಳಿಗಾಗಿರ್ಬೋದು, ಒಂದು ಕಂಪ್ಯೂಟರ್ ವಿತರಣೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವರು ನಾನು ಇದ್ದೀನಿ ಅನ್ನೋ ಒಂದು ಸಮಾಜ ಸೇವೆಯಲ್ಲಿ ಮುಂದೆ ಇದ್ದಾರೆ. ಅವರು ರಾಜಕೀಯವಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ನಾವು ಚಿಕ್ಕವರಾಗಿರ್ಬೋದು ಅವ್ರಿಗಿಂತ ಅವ್ರು ಬೆಳೀಲಿ ಅಂತ ನಾವು ಆಶಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ನನಗೂ ಒಂದು ಅಭಿಮಾನ. NRS ಸತ್ಯಣ್ಣ ಅವ್ರ ತಮ್ಮ ನನಗೆ NRS ಮಂಜು ಬಂದ್ಬಿಟ್ಟು ನನಗೆ ಸ್ನೇಹಿತರು. ಇವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.